ನಾವು ಕೊಟ್ಟಿದ್ದ ಸರ್ಪ್ರೈಸ್ಗೆ ಸೀನಿಯರ್ಸ್ ಈ ತರ ಅಳ್ತಾರೆ ಅನ್ಕೊಂಡಿರ್ಲಿಲ್ಲ. ಡೆಕೋರೇಷನ್ ಮಾಡಿ ಬಟ್ಟೆ ಎಲ್ಲ ಗಲೀಜಾಗಿತ್ತು. ಮಧ್ಯಾಹ್ನ ಬೇರೆ ಆಗಿತ್ತು. ಎಲ್ಲ ಭರ್ಜರಿಯಾಗಿ ಬ್ಯಾಟಿಂಗ್ ಆಡಕ್ ರೆಡಿ ಆಗಿದ್ರು. ಈ ಸೈಕಲ್ ಗ್ಯಾಪ್ ಅಲ್ಲಿ ಮನೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬಂದೆ. ನಾನ್ ಬೇರೆ ಬೆಳಿಗ್ಗೆಯಿಂದ ತಿಂಡಿನೂ ಮಾಡಿರ್ಲಿಲ್ಲ. ಹೊಟ್ಟೆ ಹಸಿತಿತ್ತು ಅಂತ ಊಟ ಮಾಡಕ್ ಬಂದೆ. ಅಷ್ಟೊತ್ತಾಗ್ಲೇ ನಮ್ ಸೀನಿಯರ್ಸ್ ಕೂಡ ಊಟ ಮಾಡಕ್ ಕೂತಿದ್ರು. ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಇವ್ರು ಯಾವತ್ತೂ ಒಬ್ಬೊಬ್ಬರೇ ಕೂತ್ಕೊಂಡು ಊಟ ಮಾಡಿರೋದ್ ನೋಡೇ ಇಲ್ಲ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಬ್ಬರಿಗೊಬ್ರು ತಿನ್ನಿಸ್ಕೊಂಡು ಊಟ ಮಾಡಿರೋದನ್ನೇ ನೋಡಿರೋದು. ಲಾಸ್ಟ್ 2 ವರ್ಷ ಇವ್ರು ಯಾರು ನಮ್ ಸೀನಿಯರ್ಸ್ ಆಗಿರ್ಲಿಲ್ಲ. ನಮ್ಮನ್ನ ಅವರು ಸ್ವಂತ ತಮ್ಮನ್ ತರ ಟ್ರೀಟ್ ಮಾಡ್ತಾ ಇದ್ರು. ಫೈನಲಿ ನಾವು ವೇಟ್ ಮಾಡ್ತಿದ್ದ ಟೈಮ್ ಬಂತು. ರೂಮ್ ಡೆಕೋರೇಷನ್ ನೋಡಕ್ಕೆ ನಮ್ ಸೀನಿಯರ್ಸ್ಗೆ ಎಕ್ಸೈಟ್ಮೆಂಟ್ ಆಯ್ತೋ ಇಲ್ವೋ ಗೊತ್ತಿಲ್ಲ. ನಮ್ ಪ್ರಿನ್ಸಿಪಲ್ ಮ್ಯಾಮ್ ಅಂತೂ ಫುಲ್ ಎಕ್ಸೈಟೆಡ್ ಆಗೋರೆ. ಅದಕ್ಕೆ ಮುಂದೆನೆ ಬಂದು ನಿಂತ್ಕೊಬಿಟ್ಟವ್ರು. ರಿಯಾಕ್ಷನ್ ನೋಡಿ ಕಷ್ಟಪಟ್ಟು ಡೆಕೋರೇಷನ್ ಮಾಡಿದಕ್ಕೂ ವರ್ತ್ ಅನಿಸ್ತು. ಆಮೇಲೆ ಎಲ್ಲರನ್ನೂ ಕೂರಿಸಿ ಅವರ 3 ವರ್ಷದ ಜರ್ನಿ ವಿಟಿನ ಪ್ಲೇ ಮಾಡಿದ್ರು. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ನಗ್ತಿದ್ದವರು ವಿಡಿಯೋ ಮುಗಿಯೋಷ್ಟರಲ್ಲಿ ಅವ್ರ ಮುಖದಲ್ಲಿದ್ದ ನಗು ಕಡಿಮೆ ಆಗ್ತಾ ಆಗ್ತಾ ದುಃಖ ಜಾಸ್ತಿ ಆಗ್ತಾ ಇತ್ತು. ಪಾಪ ಅವ್ರನ್ನ ನೋಡಿ ನಮ್ಮ ಹುಡುಗರು ಅಳ್ತವ್ರೆ. ಜೋಕ್ಸ್ ಅಪಾರ್ಟ್, ನಮ್ ಸೀನಿಯರ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರು ಯಾವತ್ತೂ ನಮ್ ಸೀನಿಯರ್ಸ್ ಆಗಿ ಬಿಹೇವ್ ಮಾಡಿದ್ದೆ ನಾನು ನೋಡಿಲ್ಲ. ಎಲ್ಲರೂ ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಯಾವುದೇ ಫಂಕ್ಷನ್ ಆಗ್ಲಿ ಈವೆಂಟ್ ಆಗ್ಲಿ ನಾವೇನಾದ್ರೂ ಸಜೆಷನ್ ಕೊಟ್ರೆ ಆ ಸಜೆಷನ್ಗೆ ರೆಸ್ಪೆಕ್ಟ್ ಮಾಡ್ತಿದ್ರು. ಜೂನಿಯರ್ಸ್ ಅಂತ ಯಾವತ್ತೂ ನಮ್ಮನ್ನ ಟ್ರೀಟೇ ಮಾಡಿಲ್ಲ. ಕಲ್ಚರಲ್ಸ್ ಆಗ್ಲಿ ಅಥವಾ ಸ್ಟಡೀಸ್ ಆಗ್ಲಿ ಎಲ್ಲದರಲ್ಲೂ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಒನ್ ಥಿಂಗ್ ಐ ಕ್ಯಾನ್ ಸೇ, ದೇ ಆರ್ ಅವರ್ ಬೆಸ್ಟ್ ಸೀನಿಯರ್ಸ್. ಬೇಜಾರಾಗ್ತಿದೆ ನೆಕ್ಸ್ಟ್ ಸೆಮ್ ಇಂದ ಅವ್ರು ನಮ್ ಜೊತೆ ಇರಲ್ಲ ಅಂತ. ಈ ವರ್ಷ ಅವರು, ನೆಕ್ಸ್ಟ್ ವರ್ಷ ನಾವು ಅಷ್ಟೇ. ಯಾವಾಗ್ಲೂ ಹೇಳೋ ತರ ಎವ್ರಿ ಎಂಡಿಂಗ್ ಎಸ್ ಎ ನ್ಯೂ ಬಿಗಿನಿಂಗ್. ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಎಮೋಷನ್ ಆಗಿದ್ ಸಾಕು ಅಂತ ಹೇಳಿ ಫುಲ್ ಜೋಶಲ್ಲಿ ಕುಣ್ಕೊಂಡು ಆಮೇಲೆ ಸುಸ್ತಾಗಿ ಎಂಡಿಂಗ್ ಅಲ್ಲಿ ಸುದೀಪ್ ಸರ್ ಲೈಟ್ ಆಫ್ ಮಾಡೋ ತರ ನಾನು ಮಾಡಿದೆ. ಬಿಗ್ ಬಾಸ್ ತರ ಇವಾಗ ಲೈಟ್ ಆಫ್ ಮಾಡೋಣ. ಲೈಟ್ಸ್ ಆಫ್. ಆಮೇಲೆ ಎಲ್ಲ ಮನೆಗೆ ಹೋದ್ಮೇಲೆ ಡೆಕೋರೇಷನ್ ಬಿಚ್ಚಾಕಿದ್ವಿ. ಈ ವಿಡಿಯೋ ನೋಡಿ ನಿಮ್ ಸೀನಿಯರ್ಸ್ ನಿಮಗೆ ನೆನಪಾಗಿದ್ರೆ ಮಿಸ್ ಮಾಡದೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಬಾಯ್.